ಹೆಸರು? ಮಾಡವಿಕಾ. ಓಕೆ, ಬಿಗ್ ಬಾಸ್ ನೋಡಿಲ್ಲ ಅಂತಿದ್ದೀರಲ್ವಾ? ಹಾಂ, ನೆಕ್ಸ್ಟ್ ಕಂಪ್ಲೀಟ್ ಆಗಿ ಫಾಲೋ ಮಾಡಿಲ್ಲ. ನೆಕ್ಸ್ಟ್ ನೋಡೋ ಪ್ಲಾನ್ಸ್ ಏನಾದರೂ ಇದೆಯಾ? ನಾವು ವೀಕೆಂಡ್ಸ್ ನೋಡ್ತೀವಿ ಬಿಕಾಸ್ ಆಫ್ ಸುದೀಪ್. ಓಕೆ, ಸುದೀಪ್ ಸರ್ಗೋಸ್ಕರ ಬಿಗ್ ಬಾಸ್ ನೋಡ್ತೀರಾ. ಯಾರಾದರೂ ಬರಬೇಕು, ಇಂಥವ್ರು ಬಂದರೆ ಚೆನ್ನಾಗಿರುತ್ತೆ ಅನ್ನೋದೇನಾದ್ರು ಇದೆಯಾ? ಏನು ಎಕ್ಸ್ಪೆಕ್ಟೇಷನ್ಸೇ ಇಲ್ವಾ ಇವ್ರು ಬರಬೇಕು ಅಂತ? ಏನೂ ಇಲ್ಲ, ಬರೀ ಸುದೀಪ್ ಸರ್ ಮಾತಾಡೋದು ನೋಡೋದಕ್ಕೆ ಮಾತ್ರ ಅಷ್ಟೇ. ನೋಡ್ತೀರಾ? ಅಷ್ಟೇ, ಬೇರೆ ಅಷ್ಟೇ. ಓಕೆ, ಬಿಗ್ ಬಾಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಒಪಿನಿಯನ್ಸ್? ಏನು ಒಪಿನಿಯನ್ಸ್ ಏನಿಲ್ಲ. ಲೈಕ್ ನಾನು ನಾನು ರೆಗ್ಯುಲರ್ ಆಗಿ ಫಾಲೋ ಮಾಡಲ್ಲ. ಅಂದರೆ ಹೆಂಗೆ ಅನಿಸುತ್ತೆ ಇವಾಗ ಬಿಗ್ ಬಾಸ್ ಅಂದ ತಕ್ಷಣ ಏನು ಅನಿಸುತ್ತೆ? ಬಿಗ್ ಬಾಸ್ ಅಂದ ತಕ್ಷಣ ಏನು ಅನ್ಸುತ್ತೆ ಅಂತಂದರೆ, ಲಾಸ್ಟ್ ಟೈಮ್ ನೋಡಿದಾಗ ತುಂಬ ಕಾಂಟ್ರವರ್ಸೀಸು ಹಾಂ, ಆ್ಯಂಡ್ 100 days ಅಂತ ಹೇಳ್ತಾರೆ. ಬಟ್ ಐ ಫೀಲ್ ಎಲ್ಲ ಇಟ್ಸ್ ಆಲ್ ಸ್ಕ್ರಿಪ್ಟೆಡ್ ಅನಿಸುತ್ತಾ? ಬಟ್ ಸಮ್ಟೈಮ್ಸ್ ಹಂಗೆ ಅನಿಸುತ್ತೆ. ಕೆಲವೊಂದು ಅಂದ್ಕೊಂಡಿರ್ತೀವಿ ನಾವು, ಹಿಂಗೆ ಮಾತಾಡ್ತಾರೆ, ಹಿಂಗೆ ಹೇಳ್ತಾರೆ ಅಂತ. ಬಟ್ ಅದೇನೂ ಇರಲ್ಲ, ಬಿಕಾಸ್ ಸ್ಕ್ರಿಪ್ಟೆಡ್ ಅನ್ಸುತ್ತೆ. ಈ ವೀಕ್ ಇವರೇ ಹೋಗ್ತಾರೆ ಅಂತ ಇರುತ್ತೆ. ಓಕೆ, ಹಂಗಂತೀರಾ ನೀವು ಸ್ಕ್ರಿಪ್ಟ್? ಆ್ಯಂಡ್ ಇವಾಗ ನೋಡಿ, ನೀವು ನಾಮಿನೇಷನ್ಸ್ ಮಾಡೋವಾಗ್ಲೂ ಅಥವಾ ಟಾಸ್ಕ್ ಕೊಡೋವಾಗ್ಲೂ ಲೈಕ್ ಪ್ರಿಡಿಕ್ಟ್ ಮಾಡ್ಬೋದಲ್ಲ, ಇವ್ರು ನಾಮಿನೇಷನ್ಗೆ ಹೋಗ್ಬೋದು, ಈ ಥರ ಟಾಸ್ಕ್ ಕೊಟ್ಟರೆ ಅಂತ ಮಾಡಿರ್ತಾರೆ. ಸೊ ಅವ್ರು ಹೋದಾಗ ಇಟ್ ಈಸ್ ಆಲ್ ಪ್ಲ್ಯಾಂಡ್ ಅನ್ಸುತ್ತೆ ನನಗೆ. ಲೈಕ್ ಇಟ್ಸ್ ಆಲ್ರೆಡಿ ಪ್ಲ್ಯಾಂಡ್. ಇವ್ರಿಗೆ ಇಷ್ಟಿಷ್ಟು ದುಡ್ಡು ಕೊಟ್ಟಿರ್ತಾರೆ, ಈ ವೀಕ್ ನೀವು ಇವ್ರು ಹೋಗ್ತಾರೆ ಅಂತ. ಸೊ ಜೆನ್ಯೂನ್ ಅನ್ಸಲ್ಲ ನಿಮಗೆ? ಕಂಪ್ಲೀಟಾಗಿ ಅನ್ಸಲ್ಲ, ಒಂಚೂರಾದರೂ ಇದೆ ಲೈಕ್ ಸ್ಕ್ರಿಪ್ಟೆಡ್ ಅಂತ ಅನ್ಸುತ್ತೆ. ಸೊ ಹೆಂಗಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಬಿಗ್ ಬಾಸ್? ಕಂಪ್ಲೀಟಾಗಿ ಇನ್ನೂ ಓಪನ್ ಆಗಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಬಟ್ ಇವಾಗ ಹಿಂದಿ ಬಿಗ್ ಬಾಸ್ ಅಲ್ಲಿ 24/7 ಐ ಥಿಂಕ್ ಕನ್ನಡದಲ್ಲೂ ಬಿಟ್ಟಿದ್ದಾರೆ ಅದನ್ನ. ಕನ್ನಡದಲ್ಲೂ ಇದೆ. ಬಟ್ ಅದ್ರಿಂದ ಇನ್ನೂ ಓಪನ್ ಆಗಿ ಇನ್ನೂ ಜನಕ್ಕೆ ಲೈಕ್ ಗೊತ್ತಾಗೋ ಥರ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್.